ಚೆನ್ನಾಗಿ ನೋಡ್ಕೊ. ಇವಳೇ ನಿನ್ನ ಟಾರ್ಗೆಟ್. ಇವತ್ತು ಇವಳ ಕತೆ ಮುಗಿಲೇಬೇಕು. ಫೋಟೋ ತೋರಿಸಿದ್ರಲ್ಲ, ನೀವೇನು ತಲೆ ಕೆಡಿಸ್ಕೊಂಬಿಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ನೋಡು, ಟಾರ್ಗೆಟ್ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಒಂದು ಚಿಕ್ಕ ತಪ್ಪಾದರೂ ನಾವಿಬ್ಬರು ಸಿಗಾಕೊಂಡ್ಬಿಡ್ತೀವಿ. ಒಂದು ಸಲ ನಾನು ಗುರಿ ಇಟ್ಟರೆ ಸಾಕ್ಷಾತ್ ಯಮರಾಜ ಬಂದರೂ ಕೂಡ ಟಾರ್ಗೆಟ್ನ ಉಳಿಸೋಕ್ಕಾಗಲ್ಲ. ನೋಡು, ಕೆಲಸ ಆಗ್ತಿದ್ದಾಗೆ ಇಡೀ ಏರಿಯಾಲ್ ಫುಲ್ ಕೇಯಾಸ್ ಇರುತ್ತೆ. ನೀನು ಅಲ್ಲಿಂದ ಸೈಲೆಂಟಾಗಿ ಎಸ್ಕೇಪ್ ಆಗಲೇಬೇಕು. ಡೀಲ್ ಓಕೆ ಬಾಸ್, ಬಟ್ ನನ್ನ ಪೇಮೆಂಟು? ಅದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಕೆಲಸ ಆಗ್ತಿದ್ದಾಗೇ ದುಡ್ಡು ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಯು ಹ್ಯಾವ್ ಡೀಲ್. ನಿನ್ನನ್ನು ನಂಬಿ ನಾನು ಅಷ್ಟು ದೊಡ್ಡ ಸ್ಕೆಚ್ ಹಾಕದ್ನಲ್ಲ, ನನಗೆ ಬುದ್ಧಿ ಇಲ್ಲ. ನೀನೊಬ್ಬ ಕಂಪ್ಲೀಟ್ ಯೂಸ್ಲೆಸ್. ನಾನು ಇಡೀ ಪ್ಲಾನನ್ನೇ ಸ್ಪಾಯಿಲ್ ಮಾಡಿಬಿಟ್ಟೆ ನೀನು. ಅಲ್ಲ ಅತ್ತೆ, ಅಲ್ಲಿ ನಿಜವಾಗ್ಲೂ ಏನಾಯ್ತು ಅಂತ ನನಗೂ. ಸ್ಟಾಪ್ ಇಟ್ ಅಂತ ಹೇಳಿದ್ನಲ್ಲ. ಡೋಂಟ್ ಗಿವ್ ಮೀ ಎನಿ ಎಕ್ಸ್ಪ್ಲನೇಷನ್, ಓಕೆ? ಇನ್ ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ನನಗೆ. ಗೆಟ್ ಲಾಸ್ಟ್. ಅತ್ತೆ ಅತ್ತೆ, ಶಿಟ್. ಪ್ರತಿಯೊಂದು ಪ್ಲಾನು ಫೇಲ್ ಆಗ್ತಿದೆ. ಹೌ ಇಸ್ ಇಟ್ ಪಾಸಿಬಲ್? ಅಯ್ಯೋ ಕಣ್ಣು, ಏನಾಯ್ತು ದುರ್ಗಾ? ಕಣ್ಣು ಉರಿತಾ ಇದೆ. ಒಂದು ನಿಮಿಷ ತಡಿ, ಹಂಗೆ ಕಣ್ಣು ಉಜ್ಬೇಡ. ವೇಟ್ ಬಾಸು ಬಿಡಕ್ ಆಗ್ತಿಲ್ಲ. ನಿಮಿಷ ಕಣ್ಬಿಡ ತಡಿ, ಕಣ್ಬಿಡ್ಬೇಡ, ಹಂಗೆ ಇರು. ಇಲ್ಲಿ ನಿಧಾನ ಕಣ್ಬಿಡು. ಅಣ್ಣ, ಇಲ್ಲೇನ್ ಪಿಕ್ನಿಕ್ ನಡೀತಿದ್ಯಾ ಅಥವಾ ಡೇಟಿಂಗ್ ನಡೀತಿದ್ಯಾ? ಸೂಪರ್ ಫ್ರೇಮ್. ಪುಟ್ ಮೇಡಮ್, ಬಾಸು, ಪುಟ್ ಮೇಡಮ್, ಪುಟ್ ಮೇಡಮ್, ಹಿತಾ, ಪುಟ್ ಮೇಡಮ್, ಪುಟ್ ಮೇಡಮ್, ಏನಾಯ್ತು? ಹಿತಾ, ಏನಾಯ್ತಮ್ಮ? ಕಣ್ಬಿಡು ಪುಟ್ ಮೇಡಮ್. ಹಿತಾ ಕಣ್ಬಿಡು, ಹಿತಾ ಕಣ್ಬಿಡು. ಹಿತಾ ಹಿತಾ, ಓಯ್ ಕಣ್ಬಿಡಮ್ಮ. ದುರ್ಗಾ, ಇಲ್ಲಿ ಯಾರು ಇನ್ನೊಂದು ಕ್ಷಣನೂ ಇರಬೇಡಿ ಪ್ಲೀಸ್. ಇಲ್ಲಿಂದ ಎಲ್ಲರೂ ಹೋಗಿ, ಎಲ್ಲರೂ ಕರ್ಕೊಂಡು ಹೋಗು ದುರ್ಗಾ, ಬೇಗ. ಬಾಸು, ಪುಟ್ ಮೇಡಮ್ನ ಮೊದಲು ಎತ್ಕೊಳ್ಳಿ. ಮೊದಲಣ್ಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಎತ್ಕೊಳ್ಳಿ ಅಣ್ಣ. ದುರ್ಗಾ, ಡಾಕ್ಟ್ರ್ ಹೇಳಿದ್ರಲ್ವಾ ಬಿಸಿಲಿನ ಧಗೆಗೆ ಹಿತ ಸುಸ್ತಾಗಿದ್ದಾಳೆ ಅಂತ. ನೋಡು,
ಅವಳು ಬರೀ ಬಿಸಿಲಲ್ಲಿ ಆಟ ಆಡ್ತಾ ಇರ್ತಾಳಲ್ವಾ, ಅದಕ್ಕೆ ಅವಳು ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿದೆ. ಇವಾಗ ಡಾಕ್ಟ್ರ್ ಅವಳಿಗೆ ಗ್ಲೂಕೋಸ್ ಕೊಟ್ಟಿದ್ದಾರೆ. ಅವಳೊಂದು ಸ್ವಲ್ಪ ಹೊತ್ತರಲ್ಲೇ ಎದ್ದು ಕೂರ್ತಾಳೆ ನೋಡು. ನೀನು ಸಮಾಧಾನ ಮಾಡ್ಕೋ, ಏನು ಟೆನ್ಷನ್ ತೊಗೊಬೇಡ. ಇಲ್ಲ ಬಾಸು, ಪುಟ್ ಮೇಡಮ್ಗೆ ಒಂದು ಚಿಕ್ಕ ತೊಂದರೆ ಆದ್ರೂ ನನ್ನ ಮನಸ್ಸಲ್ಲಿ ತಡೆಯೋಕ್ಕಾಗದೇ ಇರೋ ಥರ ಸಂಕಟ ಆಗುತ್ತೆ. ಅವಳು ಈ ಪರಿಸ್ಥಿತಿಲಿ ನೋಡೋಕ್ಕೆ ನನ್ನಿಂದ ಆಗ್ತಿಲ್ಲ ಬಾಸು. ಇತ್ತೀಚೆಗೆ ನಮ್ಮ ಮನೇಲಿ ವಿಚಿತ್ರ ಘಟನೆಗಳು ನಡೀತಾನೆ ಇದೆ. ಹಾಗಿರುವಾಗ ನೀನು ಪ್ರತಿಯೊಂದಕ್ಕೂ ಆತಂಕ ಪಡೋದು ಸಹಜನೇ. ನನಗೆ ಅರ್ಥ ಆಗುತ್ತೆ ದುರ್ಗ. ಅರೆ ಎಲ್ಲೋಯ್ತು? ಬಾಸು ಏನಾಯ್ತು? ಏನು ಹುಡುಕ್ತಿದ್ದೀರಾ? ಅದು ವ್ಯಾಲೆಟ್ ಎಲ್ಲೋ ಇಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಯಾವುದೋ ಒಂದು ಪೇಮೆಂಟ್ ಮಾಡಬೇಕಿತ್ತು, ಕಾರ್ಡೆಲ್ಲ ಅದರೊಳಗೆ ಇದೆ. ಅದಕ್ಕೆ ವ್ಯಾಲೆಟ್ ಹುಡುಕ್ತಾ ಇದ್ದೀನಿ, ಎಲ್ಲೋ ಮಿಸ್ ಆಗೋಗಿದೆ. ಬಾಸು ಒಳಗಡೆ ಕಬೋರ್ಡಲ್ಲಿ ಇರಬೇಕು, ಒಂದ್ಸಲ ನೋಡಿ. ಇಲ್ಲ ದುರ್ಗ, ಅಲ್ಲಿ ಇವಾಗಿನ್ನೂ ಹುಡ್ಕೊಂಬಂದೆ. ಇಲ್ಲ ಬಾಸು, ಅಲ್ಲೇ ಇರುತ್ತೆ, ಒಂದ್ಸಲ ಸರಿಯಾಗಿ ನೋಡಿ. ದುರ್ಗ ಹೇಳಿದ್ನಲ್ಲ, ಇವಾಗಿನ್ನೂ ಹುಡುಕಿದ್ದೀನಿ, 100% ಅಲ್ಲಿಲ್ಲ. ಬಾಸು ಏನಿದು? ಇದು ಪರ್ಸ್ ಅಲ್ವಾ? ಏನು ದುರ್ಗ, ಮ್ಯಾಜಿಕ್ ಮಾಡೋದು ಕಲಿಸ್ಬಿಟ್ಟಿದ್ಯಾ? ಅಲ್ಲ, ನಾನು ಇಷ್ಟೊತ್ತು ಅಲ್ಲೆಲ್ಲ ಹುಡುಕಿದ್ದೀನಿ, ಅಲ್ಲಿರಲೇ ಇಲ್ಲ. ನೀನೇ ಎತ್ತಿಟ್ಬಿಟ್ಟು ಇವಾಗ ಅಲ್ಲಿತ್ತು ಅಂತ ಸುಳ್ಳು ಹೇಳ್ತಾ ಇದೆಯಾ? ಬಾಸು ಎನಿವೆ, ಥ್ಯಾಂಕ್ಸ್. ದುರ್ಗಾ, ನಾನು ಹಿತಾನ ಅವಳ ರೂಮಲ್ಲಿ ಮಲಗಿಸ್ಬಿಟ್ಟು ಬರ್ತೀನಿ. ಈ ಗಂಡಸರಿಗೆ ಪ್ರಪಂಚದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ವಿಷಯಗಳು ಚುರುಕಾಗಿ ಕಾಣಿಸುತ್ತೆ, ಆದ್ರೆ ಮನೇಲಿರೋ ಚಿಕ್ಕ ಚಿಕ್ಕ ವಸ್ತುಗಳು ಕಾಣಿಸಲ್ವಲ್ಲ. ಎದುರುಗಡೆ ಇದ್ರೂ ಒಳ್ಳೆ ಕುರುಡ್ರ ಥರ ಆಡ್ತಾರೆ. ತಾಯಿ, ಅಮ್ಮ, ತಾಯಿ, ತಾಯಿ, ಅನರ್ಥ, ಅನರ್ಥ. ಮಹಾಪವಾಡದಿಂದ ಅವಳಿಗೆ ದೈವಿಕ ಶಕ್ತಿ ತರಂಗಗಳು ಗೊತ್ತಾಗತ್ತೆ, ದೈವಿಕ ಶಕ್ತಿ ತರಂಗ ಗೊತ್ತಾಗತ್ತೆ.